ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅತಿ ಅಪರೂಪದಲ್ಲಿ ಸಿಗುವಂಥ ಗಿರ್ ಹಸು ಹಾಲಿನಲ್ಲಿ ಮೊದಲನೇ ಹಾಲಿನಲ್ಲಿ ಗಿಣ್ಣು ಇಡ್ಲಿಯನ್ನು ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಅದು ಹಾಲು ಮೊದಲನೇದಾಗಿರಬೇಕು. 2-3 ದಿನದ ಹಾಲಾದರೆ ಬರೋದಿಲ್ಲ ಇಡ್ಲಿ. ಇದಕ್ಕೆ 1 ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸಿಹಿಯ ಪ್ರಮಾಣ ನಿಮಗೆ ಜಾಸ್ತಿ ಬೇಕು ಅಂದರೆ ಬೆಲ್ಲವನ್ನು ಜಾಸ್ತಿ ಅಥವಾ ಕಡಿಮೆನೂ ಮಾಡ್ಕೋಬೋದು. ಇದರಲ್ಲಿ ನಾನು 400 ಗ್ರಾಮ್ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. 4-5 ಏಲಕ್ಕಿ ಕಾಯಿ, ಸ್ವಲ್ಪ ಒಣ ಕೊಬ್ಬರಿ, 1-2 ಡ್ರಾಪ್ನಷ್ಟು ನಾನು ಫ್ಲೇವರಿಗೋಸ್ಕರ ವೆನಿಲಾ ಎಸೆನ್ಸನ್ನು ಹಾಕೋತೀನಿ. ಅದು ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಇಡ್ಲಿ ತಟ್ಟೆಗೆ ಎಣ್ಣೆನ ಸವರಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಹಾಲಿಗೆ ನಾವು ಬೆಲ್ಲ ಹಾಕಿರ್ತೀವಲ್ಲ, ಅದು ಸಂಪೂರ್ಣವಾಗಿ ಹಾಲಿನಲ್ಲಿ ಕರಗಬೇಕು. ಆಗ ಸಿಹಿ ಚೆನ್ನಾಗಿ ಹಾಲಿನಲ್ಲಿ ಹೊಂದ್ಕೊಳ್ಳುತ್ತೆ. ಅದಕ್ಕೆ ನಾನು ಹಾಕಿ ಒಂದು 25 ನಿಮಿಷ, ನಾನು 1 ಲೀಟ್ರ್ ಹಾಲಿನಲ್ಲಿ ಸಂಪೂರ್ಣವಾಗಿ ಮಾಡಿರೋದ್ರಿಂದ 25 ನಿಮಿಷ ಕಂಪ್ಲೀಟಾಗಿ ಇದನ್ನು ಬೇಯಿಸಿ ತೆಗೆದಿದ್ದೀನಿ. ನೋಡಿದ್ರಲ್ಲ ಗಿಣ್ಣು ಇಡ್ಲಿ ಹೇಗೆ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದ.